ರಾಮ್ ಸರ್ ಯಾಕೆ ಮದರ್ ಕಂಪ್ನಿ ಬಗ್ಗೆ ಏನು ಮಾತಾಡ್ತಿಲ್ಲ? ಬಹುಶಃ ಅದನ್ನ ಬೇರೆಯವ್ರು ಹ್ಯಾಂಡಲ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಅದನ್ನಾದ್ರೂ ರಾಮ್ ಸರ್ ಅನೌನ್ಸ್ ಮಾಡ್ಬೇಕಲ್ವಾ? ನೋಡೋಣ. ರೀ, ಯಾಕ್ರಿ ನಿಮ್ಮಪ್ಪ ಸೈಲೆಂಟ್ ಆದ್ರು? ಯಾಕೆ ಅಂದ್ರೆ ಎಲ್ಲ ಕಂಪನಿ ಜವಾಬ್ದಾರಿಗಳನ್ನು ಎಲ್ಲರಿಗೂ ಕೊಟ್ಟಾಯ್ತಲ್ಲ. ರೀ, ನಿಮ್ ತಲೆ ಸಿಕ್ಕಿರೋದೆಲ್ಲ ಚಿಲ್ಡ್ರೆ ಕಂಪ್ನಿ ಅಲ್ವೇನ್ರಿ? ವಾಟ್ ಅಬೌಟ್ ಮೇನ್ ಕಂಪನಿ? ಅದ್ರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ವಲ್ರಿ? ಓ ಹೌದಲ್ವಾ, ನಂಗೆ ಮರ್ತೇ ಹೋಗಿತ್ತು. ರಾಮ್ ಸರ್ ಏನಾದ್ರೂ ಮಾತಾಡ್ಬೇಕಷ್ಟೇ. ಓಕೆ, ವಿಶ್ವಾಂಬರ ಗ್ಲೋಬಲ್ ನಮ್ಮೆಲ್ಲ ಕಂಪನಿಗೆ ಪೇರೆಂಟ್ ಕಂಪನಿ ಅಂತ ಗೊತ್ತಿದೆ. ಐ ವಿಲ್ ಸ್ಟ್ಯಾಂಡ್ ಟು ಅಪಾಯಿಂಟ್ ದ ಸಕ್ಸೆಸರ್ ಫಾರ್ ದ ಪೇರೆಂಟ್ ಕಂಪನಿ. ಈ ಮದರ್ ಕಂಪನಿ ಒಂದ್ ಲೆಕ್ಕದಲ್ಲಿ ಕಲ್ಪವೃಕ್ಷ ಕಾಮಧೇನು ಇದ್ದ ಹಾಗೆ. ಎಲ್ಲ ಕಂಪನಿಗಳಿಗೆ, ನಮ್ಮ ಆಕ್ಸಿಲರಿ ಯೂನಿಟ್ಗಳಿಗೆ ಫಂಡಿಂಗ್ ಮಾಡೋ ಮೇನ್ ಸೋರ್ಸ್ ಕಂಪನಿನೇ ಇದು. ಸೊ ಇಂಥ ಪಿಲ್ಲರ್ ಕಂಪನಿನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಕೇಪಬಲ್ ಪರ್ಸನ್ ಬೇಕು. ಐ ನೀಡ್ ಅ ವೆರಿ ವೆರಿ ಕಾಂಪಿಟೇಟಿವ್ ಪರ್ಸನ್. ಅವರು ಬರೀ ಕಂಪನಿ ಅಡ್ಮಿನಿಸ್ಟ್ರೇಷನ್ ಮಾಡೋದು ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಹಾಗೂ ಕಂಪನಿಯ ಎಕೋಸಿಸ್ಟಮ್ ನೋಡ್ಕೋಬೇಕು. ಒನ್ ಫ್ಯಾಮಿಲಿ, ಒನ್ ನೆಸ್ಟ್.